ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಹೈಕೋರ್ಟಿಂದ ಒಂದು ಹೊಸದಾಗಿ ನೋಟಿಫಿಕೇಶನ್ ಬಂದಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ಕೊನೆಯವರೆಗೆ ನೋಡಿ. ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಆ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಅಂತ ನೋಡಿ. ಉಳಿಕೆ ಮೂಲ ವೃಂದ ಅಡಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ಇದೆ. ನೋಡಿ, ಅರ್ಜಿ ಸಲ್ಲಿಸುವ ದಿನಾಂಕ ನೋಡಿ 13/8/2026 11/9/2026 ಅವಕಾಶ ಇರುತ್ತೆ. ನೀವು ಇಲ್ಲಿ ಕೆಳಗೆ ಕಾಣ್ತಿದೆ ಈ ವೆಬ್ಸೈಟಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದಾಗಿದೆ. ನೋಡಿ ಫ್ರೆಂಡ್ಸ್, ಹುದ್ದೆ ಬಂದುಬಿಟ್ಟು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆ ಆಗಿರ್ತವೆ. ಒಟ್ಟು ಹುದ್ದೆಗಳು 18 ಹುದ್ದೆ ಆಗಿರ್ತವೆ. ಇವು ಉಳಿಕೆ ವೃಂದಕ್ಕೆ 18, ಕಲ್ಯಾಣ ಕರ್ನಾಟಕ ವೃಂದಕ್ಕೆ 2 ಹುದ್ದೆಗಳಿರುತ್ತವೆ. ವೇತನ ಶ್ರೇಣಿ ನೋಡಿ 25,500 81,100 ಇರುತ್ತೆ. ಜೊತೆಗೆ ಇತರೆ ಭತ್ಯೆಗಳಿರುತ್ತೆ. ಅದೇ ರೀತಿ ನಿಮಗೆ ರಿಸರ್ವೇಷನ್ ನೋಡಿ ಯಾವ ಕ್ಯಾಟಗರಿ ಅಟ್ಟಿ ಯಾವ್ಯಾವ ಪೋಸ್ಟ್ ಖಾಲಿವೆ ಅನ್ನೋದು ಸಂಪೂರ್ಣ ಮಾಹಿತಿ ಇಲ್ಲಿದೆ. ನೋಡಿ, ಟೋಟಲ್ ಆಗಿ ನಾವು ನೋಡೋದಾದರೆ ಮೀಸಲಾತಿ ರಹಿತ ಟೋಟಲ್ 9 ಹುದ್ದೆಗಳಿವೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿ 4 ಹುದ್ದೆಗಳು, ಗ್ರಾಮೀಣ 4 ಹುದ್ದೆಗಳು, ಅದೇ ರೀತಿ ಅಂಗವಿಕಲ 1 ಹುದ್ದೆಗಳು, ಟೋಟಲ್ 18 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಈ ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ನೋಡಿ, ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ವಿಜ್ಞಾನ, ಕಲೆ, ವಾಣಿಜ್ಯ ಅಂದರೆ ಸೈನ್ಸು, ಆರ್ಟ್ಸು, ಕಾಮರ್ಸು, ಅದೇ ರೀತಿ ಬಿಸ್ನೆಸ್ ಮ್ಯಾನೇಜ್ಮೆಂಟು, ಅದೇ ರೀತಿ ಕಂಪ್ಯೂಟರ್ ಅಪ್ಲಿಕೇಶನು, ಅದೇ ರೀತಿ ಯಾವುದಾದ್ರು ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ನೀವು ಪಾಸ್ ಆಗಿದ್ರೆ ಸಾಕಾಗುತ್ತೆ. ಇದು ನೋಡಿ, ಕನಿಷ್ಠ ನೋಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 50% ಅಂಕಗಳು ತೊಗೊಂಡು ಪಾಸ್ ಆಗಿರಬೇಕು. ಅದೇ ರೀತಿ SC ST ವಿದ್ಯಾರ್ಥಿಗಳಿಗೆ 50% ಅಂಕಗಳನ್ನು ತೊಗೊಂಡು ಪಾಸ್ ಆಗಬೇಕಾಗುತ್ತೆ. ಅದೇ ರೀತಿ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗುತ್ತೆ. ಇದಕ್ಕೆ ವಯೋಮಿತಿ ನೋಡಿದರೆ ಕನಿಷ್ಠ 18 ವರ್ಷ ಆಗಿರುತ್ತೆ. ಅದೇ ರೀತಿ ಗರಿಷ್ಠ ವಯೋಮಿತಿ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳ 35+5 ವರ್ಷ, 2A 2B ಮತ್ತು 3A 3B ಅಭ್ಯರ್ಥಿಗಳಿಗೆ 38+5 ವರ್ಷ, ಅದೇ ರೀತಿ SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40+5 ವರ್ಷವಾಗಿರುತ್ತೆ. ಅಪ್ಲಿಕೇಶನ್ ಫೀ ಬಂದುಬಿಟ್ಟು ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ₹350, ಅದೇ ರೀತಿ 2A ಮತ್ತು 2B ಮತ್ತು 3A ಅಭ್ಯರ್ಥಿಗಳಿಗೆ ₹350, ಅದೇ ರೀತಿ SC ST ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗೆ ₹200 ಇರುತ್ತೆ. ನೋಡಿ, ಆಯ್ಕೆ ಮಾಡೋ ವಿಧಾನ ನೋಡೋದಾದ್ರೆ ಇಲ್ಲಿ ಕೆಳಗೆ ನೋಡಿ, 90 ನಿಮಿಷಗಳ ಅವಧಿಗೆ ನಿಮ್ಮೊಂದು ಟೆಸ್ಟ್ ಇರುತ್ತೆ. ಅದರಲ್ಲಿ ನೋಡಿ ಯಾವ ಥರ ಇರುತ್ತೆ. ಮೊದಲನೇದಾಗಿ ಆಂಗ್ಲ ಭಾಷೆ ಪ್ರಬಂಧ ಇರುತ್ತೆ. ಅದರಲ್ಲಿ 30 ಅಂಕಗಳು ಇರುತ್ತೆ. ನೀವು 20 ಅಂಕಗಳು ತೆಗೆದುಕೊಳ್ಳಬೇಕಾಗುತ್ತೆ. ಅದೇ ರೀತಿ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಇರುತ್ತೆ. ಅದರಲ್ಲಿ ಕೂಡ ನೀವು 30 ಅಂಕಗಳು ಇರುತ್ತೆ, 20 ಅಂಕಗಳು ತೆಗಿಬೇಕಾಗುತ್ತೆ. ಅದೇ ರೀತಿ ಸಾಮಾನ್ಯ ಜ್ಞಾನ ಪರೀಕ್ಷೆಯಲ್ಲಿ 20 ಅಂಕಗಳು ಇರುತ್ತೆ. ಅದರಲ್ಲಿ ನೀವು 10 ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಅದೇ ರೀತಿ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂನಲ್ಲಿ ನಿಮಗೆ ಗರಿಷ್ಠ 20 ಮಾರ್ಕ್ಸ್ ಇದೆ, 10 ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಟೋಟಲ್ ಆಗಿ 100 ಅಂಕಗಳಿರುತ್ತೆ. ಅದರಲ್ಲಿ ಕನಿಷ್ಠ 60 ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಇದಾದಮೇಲೆ ಮೆರಿಟ್ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ. ನೋಡಿ, ಪರಿವೀಕ್ಷಣೆ ಅವಧಿ ನೋಡಿ 2 ವರ್ಷಗಳವರೆಗೆ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.